ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗು ಈ ರಂಗೋಲಿಯಿಂದ. ಸೊ ನನಗೆ ಮಾತಾಡಬೇಕಾದ್ರೇ ಸ್ವಲ್ಪ ಕೆಮ್ಮು ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರಂಗೋಲಿಯಿಂದ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇನ್ನೊಂದು ಏನಂದರೆ, ಈ ಥರ ರಂಗೋಲಿ ವಿಡಿಯೋ ಮಾಡಿ ತುಂಬ ದಿವಸ ಆಗಿತ್ತು. ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ದೀಪ ಎಲ್ಲ ಇಟ್ಟು ರಂಗೋಲಿನ ಮೊದಲು ಹೇಗೆ ಹಾಕ್ತಾಯಿದ್ದೆ ನೋಡಿ, ಅದೇ ರೀತಿ ಹಾಕಿದ್ದೀನಿ. ಸೊ ಇವತ್ತು ದೀಪ ಹಚ್ಚೋಣ ಅಂತ ಅನಿಸ್ತು, ಹಂಗಾಗಿ ಹಚ್ಚಿದ್ದೀನಿ. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಸೊ ಓಕೆ, ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿವಸ ಆಗಿತ್ತು ಈ ಥರ ರಂಗೋಲಿ ಶೇರ್ ಮಾಡಿ, ದೀಪ ಹಚ್ಬಿಟ್ಟು ಎಲ್ಲ ಮಾಡಿ. ಸೊ ಹಾಗಾಗಿ ಇವತ್ತು ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಮಾಡ್ತಾ ಇರೋದು. ಓಕೆ, ಇವಾಗ ನಾನು ಮಧ್ಯಾಹ್ನ ಲಂಚಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡಿಬಿಟ್ಟು ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಎಲ್ಲ ಇತ್ತು, ಹಾಗಾಗಿ ಆಲೂ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಕರಿ ಅಥವಾ ಮಸಾಲೆ ರೀತಿ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಅಂದರೆ ಇದು ಪ್ಯಾನು ಸ್ವಲ್ಪ ಚಿಕ್ಕ ಪ್ಯಾನು, ನಾನು ಹತ್ರದಿಂದ ತೋರಿಸ್ತಾ ಇರೋದಕ್ಕೆ ನಿಮಗೆ ದೊಡ್ಡದು ರೀತಿ ಕಾಣ್ತಾ ಇದೆ. ಒಂದು 2 ಈರುಳ್ಳಿನ ಈ ರೀತಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನೆಲ್ಲ ಸೇರಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಮೊದಲಿಗೆ ಇದು ಹುರಿದ್ಬಿಟ್ಟು ಮಾಡಿದ್ರೇ ಚೆನ್ನಾಗಿರುತ್ತೆ. ಸೊ ನಿಮ್ಮ ಹತ್ರ ಶೇಂಗಾ ಇದ್ದರೆ ಫಸ್ಟೇ ಹುರಿದ್ಬಿಡಿ, ಸಿಪ್ಪೆ ಸಮೇತನೇ ಹುರಿದ್ಬಿಟ್ಟು ಮಸಾಲೆಗೆ ಹಾಕ್ಕೋಬೋದು. ನಮ್ಮ ಮನೇಲಿ ಶೇಂಗಾ ಖಾಲಿ ಆಗಿದೆ, ಹಂಗಾಗಿ ಶೇಂಗಾನೇ ಹಾಕ್ತಾಯಿದ್ದೀನಿ, ಬಟ್ ಮಸಾಲೆ ಶೇಂಗಾ ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಹತ್ರ ಈ ಉಪ್ಪಿಟ್ಟಿಗೆಲ್ಲ ಹಾಕ್ತಾರೆ ನೋಡಿ ಹಸಿ ಶೇಂಗಾ, ಅದಿದ್ದರೆ ಅದನ್ನು ಮೊದಲು ಹುರಿದ್ಬಿಟ್ಟು ಅದನ್ನು ಸಪ್ರೇಟಾಗಿ ತೆಗೆದು ಇಟ್ಕೊಂಡು ಆಮೇಲೆ ಮಸಾಲೆ ರೆಡಿ ಮಾಡ್ಕೊಳ್ಳಿ. ಅಥವಾ ಗೋಡಂಬಿ ಒಂದು ಸ್ವಲ್ಪ ಹುರಿದ್ಬಿಟ್ಟು ಗೋಡಂಬಿ ಆದರೂ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಬೇಕು ನೋಡಿ ಅದನ್ನು ಹಾಕ್ಕೋಬೋದು. ಸೊ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಪಿಂಕಿಶ್ ಆಗಿ ಟರ್ನ್ ಆಗಬೇಕು ನೋಡಿ, ಪಿಂಕಿಶ್ ಬ್ರೌನ್ ಆಗಿ ಗೋಲ್ಡನ್ ಬ್ರೌನ್ ಆಗಿ ಟರ್ನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಈ ಸ್ಟೇಜಲ್ಲಿ ನಾವು ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಸುಮಾರು ಒಂದು 3 ಟೊಮೆಟೊ ಚಿಕ್ಕದು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಈ ಟೊಮೆಟೊ ಏನಿದೆ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ನಾನು ಇಲ್ಲಿ ನಾಟಿ ಟೊಮೆಟೊನೇ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ಮೊದಲಿಗೆ. ಸೊ ಬೇಗ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಸೊ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ, ಅದಕ್ಕೆ ನಾನು ಮೊದಲಿಗೆ ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಒಂದು 3 ಮಿನಿಟ್ಸ್ ಆದಮೇಲೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿದ್ದು. ಸೊ ಇವಾಗ ಆಗಿದೆ ನೋಡಿ, ಟೊಮೆಟೊ ಎಲ್ಲ ಪೂರ್ತಿಯಾಗಿ ಸಾಫ್ಟ್ ಆಗಿದೆ ನೋಡಿ. ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಸಾಫ್ಟ್ ಆಗಬೇಕು. ನಿಮ್ಗೆ ಬೇಕಾದರೆ ಸಿಪ್ಪೆ ತಕ್ಕೊಂಬಿಡಿ ಟೊಮೆಟೊದು, ನನಗೇನು ಪ್ರಾಬ್ಲಮ್ ಇಲ್ಲ. ನಿಮಗೆ ಬೇಕು ಅಂತ ಅನಿಸಿದ್ರೆ ಸಿಪ್ಪೆ ಸಪ್ರೇಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಇನ್ನೊಂದು ಪ್ಯಾನ್ ಇಟ್ಟಿದ್ದೀನಿ. ಸೊ ಈ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತೀನಿ. ಇವಾಗ ನಾನು ಆಲೂಗಡ್ಡೆ ಏನು ಚಾಪ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಅದಕ್ಕೆ ಮುಂಚೆ ಸ್ವಲ್ಪ ಜೀರಿಗೆ, ಒಂದು ಏಲಕ್ಕಿ, ಲವಂಗ, ಚಕ್ಕೆನ ಹಾಕ್ತೀನಿ. ಸೊ ಇದು ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ. ಸೊ ನಾನು ಜೀರಿಗೆ 2 ಏಲಕ್ಕಿ ಹಾಕ್ತಾಯಿದ್ದೀನಿ, ಹಾಗೆ ಚಕ್ಕೆ ಮತ್ತು ಲವಂಗ ಕೂಡ ಹಾಕ್ತೀನಿ. ಸೊ ನೋಡಿ, ಲವಂಗ ಒಂದು 3ರಿಂದ 4 ಲವಂಗ ಹಾಕಿದ್ದೀನಿ, ಹಾಗೆ ಒಂದೇ ಒಂದು ಚಕ್ಕೆನ ಹಾಕಿದ್ದೀನಿ. ಸೊ ಇದು ನಿಮಗೆ ಬೇಕಂದರೆ ಹಾಕ್ಕೋಬೋದು. ಸೊ ನಾನು ಇದು ಹಾಕಿದರೆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ. ಸೊ ಇವಾಗ ನಾನು ಆಲೂಗಡ್ಡೆನ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಮೊದಲು ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಸೊ ಕ್ಯಾಪ್ಸಿಕಮ್ ಫ್ರೈ ಆಗೋಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಹಂಗಾಗಿ ಮೊದಲು ಆಲೂಗಡ್ಡೆನ ಬರೀ ಎಣ್ಣೆಯಲ್ಲೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇಲ್ಲಿ ಸುಮಾರು ಎಷ್ಟು ಅಂದರೆ ಒಂದು 4ರಿಂದ 5 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಕ್ಯೂಬ್ಸ್ ಕಟ್ ಮಾಡಿಕೊಂಡು ಮೊದಲಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತೀನಿ. ಸೊ ನಾನು ಬೇಗ ಕುಕ್ ಆಗಲಿ ಅಂತ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನೀರೇನು ಹಾಕಲ್ಲ, ಹಾಗೇ ಫ್ರೈ ಮಾಡ್ತೀನಿ. ನೀವು ಬೇಕಾದರೆ ಲಿಡ್ ಓಪನ್ ಮಾಡಿಬಿಟ್ಟೆ ಅವಾಗವಾಗ ಫ್ರೈ ಮಾಡ್ತಾಯಿದ್ರೆ ಸೊ ಗೋಲ್ಡನ್ ಬ್ರೌನ್ ಆಗುತ್ತೆ ಆಲೂಗಡ್ಡೆ ಕೂಡ, ಆ ರೀತಿ ಬೇಕಾದರೂ ಮಾಡ್ಕೋಬೋದು. ಸೊ ನಾನು ಬೇಗ ಕುಕ್ ಆಗಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ನಾನು ಮಸಾಲೆ ಏನು ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಇಡೀ ಶೇಂಗಾ, ಹಸಿ ಶೇಂಗಾ ಏನು ಖಾಲಿ ಆಗಿದೆ, ಇಲ್ಲಿ ಮಸಾಲೆ ಶೇಂಗಾನ ಹಾಕ್ತಾಯಿದ್ದೀನಿ. ಸೊ ಇದನ್ನು ತೊಗೊಂಡು ಬಂದಿದ್ದೆ ನಾನು, ಬೇಲ್ಪುರಿ ಎಲ್ಲ ಮಾಡಬೇಕಾದ್ರೆ ಆಗುತ್ತೆ ಅಂತ. ಬೇಲ್ಪುರಿ ಅಂತೂ ಮಾಡಿಲ್ಲ. ಸೊ ಹಾಗೆ ಇದು ಶೇಂಗಾ ಸರಿ ಇದಕ್ಕಾದರೂ ಬಳಸೋಣ ಅಂದ್ಬಿಟ್ಟು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾನ ಹಾಕಿದ್ದೀನಿ. ಸೊ ನಿಮಗೆ ಹತ್ತಿರದಿಂದ ನಾನು ತೋರಿಸ್ತಾ ಇರೋದಕ್ಕೆ ಜಾಸ್ತಿ ಅಂತ ಕಾಣ್ಬೋದು. ಸೊ ಇವಾಗ ಇದನ್ನು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇವಾಗ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಆಲೂಗಡ್ಡೆ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ನಿಮಗೆ ಕ್ರಿಸ್ಪಿ ಬೇಕು ಆಲೂಗಡ್ಡೆ ಅಂದರೆ ಲಿಡ್ ಓಪನೇ ಇಟ್ಬಿಟ್ಟು ನೀವು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸೊ ನಿಮಗೆ ಗೋಲ್ಡನ್ ಬ್ರೌನ್ ರೀತಿ ಆಗುತ್ತೆ. ಇವಾಗ ಫ್ರೈ ಎಲ್ಲ ಆಗಿದೆ. ನಾನು ಇದಕ್ಕೆ ಮಸಾಲೆನ ಸೇರಿಸ್ತೀನಿ.
ಮೊದಲಿಗೆ ಒಂಚೂರು ಅರಿಶಿನ ಪುಡಿನ ಹಾಕ್ತೀನಿ, ಆಮೇಲೆ ಮಸಾಲೆನ ಸೇರಿಸ್ತೀನಿ. ಸೊ ಏನಂದರೆ ತುಂಬ ರುಚಿಯಾಗಿತ್ತು, ಖಂಡಿತ ಟ್ರೈ ಮಾಡಿ. ದೋಸೆಗೆ ಪರಾಟಾಗೆ ಮತ್ತು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಸೊ ಇವಾಗ ಅರಿಶಿನ ಪುಡಿನ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡಿ ನಾನು ಈ ರೆಸಿಪಿನ ಮಾಡೋಣ, ಸರಿ ಹೇಗೋ ಕ್ಯಾಪ್ಸಿಕಮ್ ಇತ್ತಲ್ಲ ಅಂತ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದು ತಳ ಹಿಡಿತಾ ಇದೆ, ಅಂದರೆ ಆಲೂಗಡ್ಡೆ ನಾನು ನೀರೇನು ಹಾಕಿಲ್ಲ ಅಲ್ಲ, ಜಸ್ಟ್ ಎಣ್ಣೆಲೆ ಫ್ರೈ ಆಗ್ತಾಯಿದೆ. ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಇವಾಗ ನಾನು ಈರುಳ್ಳಿನ ಈ ರೀತಿ ಕ್ಯೂಬ್ಸ್ ರೀತಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಸುಮಾರು ಒಂದು 1/4 ಈರುಳ್ಳಿ ಅಂದ್ಕೊಳ್ಳಿ, 1 ಪೀಸ್ ಈರುಳ್ಳಿ ಅಷ್ಟೇ ಇದು. ಸೊ ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಕೂಡ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲ ಸೇರಿ ಫ್ರೈ ಮಾಡ್ಕೋತೀನಿ. ಇದೆಲ್ಲ ಫ್ರೈ ಆಗೋಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಹಂಗಾಗಿ ಆಲೂಗಡ್ಡೆ ಎಲ್ಲ ಫ್ರೈ ಆದಮೇಲೆ ಇದನ್ನು ಹಾಕ್ತಾ ಇರೋದು. ಸೊ ಇದೆಲ್ಲ ಒಂದ್ಸತಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಾನು ಮಸಾಲೆನ ಆ್ಯಡ್ ಮಾಡ್ತೀನಿ. ಈ ಕ್ಯಾಪ್ಸಿಕಮ್ ಏನಿದೆ ನೋಡಿ, ಕ್ರಂಚಿಯಾಗೇ ಇರಬೇಕು. ಕ್ಯಾಪ್ಸಿಕಮ್ ಫುಲ್ಲು ಮೆತ್ತಗಾದರೆ ಟೇಸ್ಟ್ ಇರೋದಿಲ್ಲ. ಸೊ ಅದು ಆ ಕಡೆ ಫ್ರೈ ಆಗ್ತಾಯಿದೆ. ಈ ಕಡೆ ನಾನು ಮಸಾಲೆ ಫ್ರೈ ಮಾಡ್ಕೊಂಡಿದ್ದೆ ನೋಡಿ, ಅದೇ ಪ್ಯಾನ್ ತೊಗೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ. ಸೊ ಅಟ್ ಎ ಟೈಮ್ 2 ಆಗಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಟೊಮೆಟೊ ಕೂಡ ಹಚ್ಚಿಟ್ಕೊಂಡಿದ್ದೆ. ಸೊ ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡಿದ್ದೀನಿ. ಈ ಕಡೆ ನಾನು ಇದು ಕ್ಯಾಪ್ಸಿಕಮ್ಮು ಮತ್ತು ಇದು ಆಲೂಗಡ್ಡೆ ಫ್ರೈ ಆಗ್ತಾಯಿದೆ. ಈ ಕಡೆ ನಾನು ಇದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಮಸಾಲೆ ಏನು ಪೇಸ್ಟ್ ಮಾಡಿದ್ದೆ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಚಪಾತಿ ಮಾಡೋಣ ಅನ್ನೋ ಐಡಿಯಲ್ಲಿ ನಾನು ಇದನ್ನು ಮಾಡಿದೆ, ಬಟ್ ಚಪಾತಿ ನಾನು ಮಾಡಿಲ್ಲ. ಸರಿ ಅಂದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಚಪಾತಿ ನಾನು ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಅಂತಲೇ ಅನ್ನೋ ನೆನಪಲ್ಲೇ ಇದ್ದೆ. ಬಟ್ ಆಮೇಲೆ ಎಲ್ಲ ಆದಮೇಲೆ ಚಪಾತಿ ಹಿಟ್ಟು ಕಲಸೇ ಇರಲಿಲ್ಲ, ಮತ್ತೆ ಯಾರು ಮಾಡ್ತಾರೆ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗ ನೋಡಿ ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಫ್ರೈ ಮಾಡಿರುವಂಥ ಮಸಾಲೆ, ಹಾಗಾಗಿ ಜಾಸ್ತಿ ಏನು ಫ್ರೈ ಆಗೋದು ಬೇಡ. ಸುಮಾರು ಒಂದು 2 ನಿಮಿಷ ಅಷ್ಟು ಫ್ರೈ ಆದರೆ ಎಣ್ಣೆಯಲ್ಲಿ ಸಾಕು. ಸೊ ಇವಾಗ ನಾನು ಇದಕ್ಕೆ ಮಿಕ್ಸಿ ಜಾರಲ್ಲಿ ನೀರು ಹಾಕೋತಾ ಇದ್ದೀನಿ. ಸೊ ತುಂಬ ಯಮ್ಮಿಯಾಗಿತ್ತು, ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರಾ ಅಂತ ಹೇಳ್ತೀನಿ. ಸೊ ಇವಾಗ ನೀರೆಲ್ಲ ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮಗೆ ಶೇಂಗಾ ಬದಲು ಬೇಕಾದ್ರೆ ಕ್ಯಾಶ್ಯೂಸ್ ಕೂಡ ಹಾಕ್ಕೊಳ್ಳಿ, ಅಥವಾ ಕಡಲೆ ಕೂಡ ಹಾಕ್ಕೋಬೋದು. ಸೊ ನಿಮ್ಮ ಟೇಸ್ಟ್ ಪ್ರಕಾರ ನಿಮ್ಗೆ ಹೇಗೆ ಇಷ್ಟನೋ ಆ ರೀತಿ ಮಾಡ್ಕೊಳ್ಳಿ. ಸೊ ಇದು ಒಂದು ಸ್ವಲ್ಪ ಹೊತ್ತು ಕುದಿಬೇಕು. ಗ್ರೇವಿ ಏನಿದೆ ನೋಡಿ ಅದೊಂದು ಸ್ವಲ್ಪ ಕುದಿಬೇಕು. ಸೊ ಅಷ್ಟೊತ್ತಿಗೆ ನಾನು ಸಾಂಬಾರು ಕೂಡ ರೆಡಿ ಮಾಡ್ಕೋತೀನಿ. ಈ ಕಡೆ ನಾನು ಟೊಮೆಟೊ ಹಾಕಿದ್ದೀನಿ ಅಂತ ಹೇಳ್ದೆ ಅಲ್ಲ, ಸೊ ಟೊಮೆಟೊ ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಬೇಳೆ ಬೇಯಿಸ್ಕೊಂಡಿದ್ದೆ, ಸ್ವಲ್ಪ ಸಾಂಬಾರು ಮಾಡೋಣ ಅಂತ. ಇದು ಚಿಕ್ಕ ಕಡಾಯಿ, ಸೊ ಹತ್ತಿರದಿಂದ ತೋರಿಸ್ತಾ ಇರೋದ್ರಿಂದ ನಮಗೆ ಜಾಸ್ತಿ ಕಾಣ್ತಾ ಇದೆ. ಇವಾಗ ಸ್ವಲ್ಪ ಸಾಂಬಾರು ಬೇಳೆನ ಏನು ಬೇಯಿಸ್ಕೊಂಡಿದ್ದೆ ನೋಡಿ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಈ ರೆಸಿಪಿ ನಾನು ತುಂಬ ಸರಿ ತೋರಿಸಿದ್ದೀನಿ, ಹಂಗಾಗಿ ಪದೇ ಏನು ತೋರಿಸೋದು ಅಂತ ತೋರಿಸ್ತಾ ಇಲ್ಲ. ಬಟ್ ಎರಡೂ ಅನ್ನಕ್ಕೆ ಸಾಂಬಾರು ಮತ್ತು ಆ ಗ್ರೇವಿ ಎರಡೂ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದಿದ್ದು ತುಂಬ ರುಚಿಯಾಗಿತ್ತು. ಈ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ನೀವು ಎರಡೂ ಮಾಡೋಂಗಿದ್ರೆ ಮಾಡ್ಬೋದು, ಅಥವಾ ಅದು ಒಂದೇ ಮಾಡೋಂಗಿದ್ರು ಮಾಡ್ಬೋದು. ಎರಡೂ ಚೆನ್ನಾಗಿತ್ತು, ಬಟ್ ಕಾಂಬಿನೇಷನ್ ವೈಸ್ ಎರಡೂ ಮಿಕ್ಸ್ ಮಾಡಿ ತಿಂದಾಗ ತುಂಬ ರುಚಿ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ. ಸೊ ಇವಾಗ ಬೇಳೆ ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸಾಂಬಾರು ಒಂದು ಸ್ವಲ್ಪ ಕುದಿ ಬಂದರೆ ಸಾಂಬಾರಲ್ಲಿ ರೆಡಿ ಆಗಿಬಿಡುತ್ತೆ. ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಕೈಯಲ್ಲೇ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಏನು ಚಾಕು ಯೂಸ್ ಮಾಡಿ ಸಣ್ಣಕ್ಕೆಲ್ಲ ಏನು ಕಟ್ ಮಾಡೋಕ್ಕೆ ಹೋಗಿಲ್ಲ ನಾನು. ಸೊ ಬಟ್ಟೆ ಎಲ್ಲ ಒಣಗಬೇಕಿತ್ತು. ಸೊ ತುಂಬ ಕೆಲಸ ಆಯ್ತದೆ ಅಂದರೆ ನಾನು ಅರ್ಜೆಂಟಲ್ಲೇ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದಿಸ್ದೆ. ಇವಾಗ ಸಾಂಬಾರು ರೆಡಿ ಆಗಿದೆ ನೋಡಿ, ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಈ ಕಡೆ ಗ್ರೇವಿ ಕೂಡ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ಕೂಡ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಉದಿಸ್ಬಿಡ್ತೀನಿ. ಸೊ ತುಂಬ ಯಮ್ಮಿಯಾಗಿತ್ತು. ಅದಕ್ಕೆ ಮುಂಚೆ ಸ್ವಲ್ಪ ಖಾರದ ಪುಡಿನ ಹಾಕಬೇಕು. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ದೀನಿ, ಸ್ಪೈಸಿಯಾಗೇ ಇತ್ತು. ಬಟ್ ಇನ್ನೊಂದು ಚೂರು ಕೂಡ ನನಗೆ ಸ್ಪೈಸ್ ಇರಬೇಕು ಅಂತ ಅನ್ನಿಸ್ತು. ಹಂಗಾಗಿ ನಾನು ಏನು ಮಾಡಿದೆ, ಖಾರದ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಸಖತ್ ಯಮ್ಮಿಯಾಗಿತ್ತು, ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ.
ಸೊ ಇದನ್ನು ಮಿಕ್ಸ್ ಮಾಡಿದಾದಮೇಲೆ ನಾನು ಶೇಂಗಾ ಹಾಕಿದ್ದಕ್ಕೆ ಅಷ್ಟು ಚೆನ್ನಾಗಿತ್ತು. ಸೊ ನೀವು ಕಡಲೆ ಹಾಕಿದರೆ ಬೇರೆ ಟೇಸ್ಟ್ ಕೊಡುತ್ತೆ, ಮತ್ತು ಕ್ಯಾಶು ಹಾಕಿದರೆ ಅದು ಬೇರೆ ಟೇಸ್ಟ್ ಕೊಡುತ್ತೆ, ಬಟ್ ಚೆನ್ನಾಗಿರುತ್ತೆ. ಸೊ ನೋಡಿ ಈ ರೀತಿ ಆಗಿದೆ. ಇವಾಗ ಇದಾಗಿದೆ ಫೈನಲ್ಲಾಗಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇನ್ನೊಂದು 45 ಸೆಕೆಂಡ್ಸ್ ಇದೆ, ಅದು ಪೂರ್ತಿ ನೋಡಿ. ಮತ್ತು ನಾಳೆ ನಾನು ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ಫೈನಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡಿಕೊಂಡೆ. ಹಾಗೆ ಹಸಿ ಈರುಳ್ಳಿ ಒಂದು ಅರ್ಧನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಇದು ತಿನ್ನಬೇಕಾದ್ರೆ ಹಸಿ ಈರುಳ್ಳಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಹಂಗಾಗಿ ಫೈನಲಾಗಿ ಹಾಕಿದ್ದೀನಿ. ಸೊ ಈಗ ನಾನು ಹೇಳ್ದಂಗೆ ಚಪಾತಿ ಮಾಡಿರಲಿಲ್ಲ, ಹಂಗಾಗಿ ಓಟ್ಸ್ ಮತ್ತು ಗ್ರೇವಿನ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್.